ಡಿ ಬಾಸ್ ಬರ್ಡೇ ನಿಮಗೆಲ್ಲರಿಗೂ ಗೊತ್ತೇ ಇದೆ. ದರ್ಶನ್ ಸರ್ ಹುಟ್ಟುಹಬ್ಬದ ದಿನ ಅಭಿಮಾನಿ ಒಬ್ಬರು ಅವ್ರ ಮನೆ ಹತ್ರ ಹೋಗಿದ್ದಾಗ ಸೊ ಒಬ್ಬರು ಪೊಲೀಸ್ ಆಫೀಸರು ಅವ್ರ ದರ್ಪ ತೋರಿಸಿದ್ದಾರೆ. ಅವ್ರ ಕೆನ್ನೆಗೆ ಅಷ್ಟು ಜೋರಾಗಿ ಬಾರಿಸಿದ್ದೀರಲ್ಲ ಸರ್ ನೀವು, ಏನಕ್ಕೆ ನಿಮಗೆ ಬಾಯಿಲ್ವಾ? ಅವ್ರು ಕೇಳಲ್ವಾ? ಅಟ್ಲೀಸ್ಟ್ ಅವ್ರು ಕಿವುಡ್ರ ಏನು ಮಾಡಿದ್ದಾರೆ ಅಂತ ಅವ್ರನ್ನ ಹೊಡಿತೀರಾ? ನಿಮ್ಗೆ ಯಾರು ರೈಟ್ಸ್ ಕೊಟ್ಟಿರೋದು ಹೊಡಿಯೋಕ್ಕೆ? ಯಾವುದೇ ಒಂದು ಕಾನೂನಲ್ಲೂ ಬರೆದಿಲ್ಲ. ಕಾನೂನು ಎಲ್ಲರಿಗೂ ಒಂದೇ. ಕಾನೂನು ಪ್ರತಿಯೊಬ್ಬರಿಗೂ ಪಾಲಿಸಬೇಕಾಗಿರೋ ನಿಯಮ, ಅದು ನಿಮಗೂ ಹೇಳ್ಕೊಟ್ಟಿರ್ತಾರೆ. ಸೊ ನೀವು ಹೊಡೆಯೋ ಅಂಥ ತಪ್ಪು ಮಾಡಿದ್ದೀರಾ. ಸೊ ಇದಕ್ಕೆ ಯಾವ ಥರ ಶಿಕ್ಷೆ, ಈ ಥರ ಯಾವ ಥರ ಕ್ರಮ ತೊಗೊಬೇಕಂತೂ ಗೊತ್ತಿಲ್ಲ. ಸೊ ಸಾಮಾನ್ಯ ಜನದ ಮೇಲೆ ದಯವಿಟ್ಟು ದರ್ಪ ತೋರಕ್ಕೆ ಹೋಗಬೇಡಿ. ಅವರು ಮನುಷ್ಯರೇ ಆಯಿತಾ, ನೀವು ಮನುಷ್ಯರೇ. ನಿಮ್ಮ ಹತ್ರ ಅಧಿಕಾರ ಇದೆ ಅಂದ್ಬಿಟ್ಟು ಸಾಮಾನ್ಯ ಜನರ ಮೇಲೆ ಯಾಕೆ ದರ್ಪ ತೋರ್ಸಕ್ಕೆ ಹೋಗ್ತೀರಾ? ಅದೇ ನಿಮಗಿಂತ ದೊಡ್ಡ ಅಧಿಕಾರಿಗಳ ಮೇಲೆ ನೀವು ದರ್ಪ ತೋರಿಸ್ಬೋದಾ? ಆಗಲ್ಲ. ಸೊ ಸಾಮಾನ್ಯ ಜನರಿಗೆ ಈ ಥರ ಒಂದು ಇದು ಮಾಡ್ತೀರಾ ನೀವು, ಅಂದರೆ ದೌರ್ಜನ್ಯ ಮಾಡ್ತೀರಾ. ಯಾಕಂದರೆ ಅವ್ರಿಗೆ ಕೇಳೋ ಹಕ್ಕಿರಲ್ಲ ಅಂತ. ಬಟ್ ಮಾನವ ಹಕ್ಕುಗಳಲ್ಲಿ ಈ ಪ್ರಶ್ನೆ ಮಾಡೋ ಒಂದು ಅಧಿಕಾರ ಇದೆ. ದಯವಿಟ್ಟು ವುಮೆನ್ ರೈಟ್ಸ್ಗೆ ಹೋಗಿ ಸರ್, ನೀವು ವುಮೆನ್ ರೈಟ್ಸ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ. ಅಲ್ಲಿ ಏನು ಕ್ರಮ ಇದೆ ಅದನ್ನು ಜರುಗಿಸ್ತಾರೆ. ಕಾನೂನು ಎಲ್ಲರಿಗೂ ಒಂದೇ. ಅವರು ಅಧಿಕಾರ ಮಾಡಿದ್ದು ತಪ್ಪು, ನಿಮ್ಮ ಮೇಲೆ ಕೈ ಮಾಡಿದ್ದು ತಪ್ಪು. ಕೈ ಮಾಡಬಾರ್ದಿತ್ತು, ಸೊ ಮಾಡಿದ್ದಾರೆ. ಅದೇನಿದೆ ಅದು ಪನಿಷ್ಮೆಂಟ್ ಆಗಿ ಅಷ್ಟೆ.